ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಆಯೋಜಿಸಿರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಾಮಾಜಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ತಾಲೂಕಿನ ತಿಟ್ಮಾರ್ನಲ್ಲಿ ಪ್ರಾರಂಭಿಕವಾಗಿ ಸಾಕ್ಷಿಯಾಯಿತು. ಪರಮ ಪೂಜ್ಯ ಜಗದ್ಗುರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರನ್ನು ಗ್ರಾಮದ ಮಹಾಜನತೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಸಾಂಸ್ಕೃತಿಕ ಮೆರವಣಿಗೆಯ ಮುಖಾಂತರ ಗ್ರಾಮದ ಹೆಬ್ಬಾಗಿಲಿನಿಂದಲೇ ಎಂಗೆಳೆಯರ ಕುಂಭಮೇಳದೊಂದಿಗೆ ಗ್ರಾಮದ ಶ್ರೀ ಕರಿತಿಮ್ಮಪ್ಪ ದೇವಾಲಯಕ್ಕೆ ಬರಮಾಡಿಕೊಂಡು ಪೂಜೆ ಕೈಂಕರ್ಯ ಮುಗಿಸಿದರು. ನಂತರ ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಸುಂಚಿ ಶ್ರೀಗಳು, ಪ್ರತಿ ವರ್ಷದಂತೆ ಚುಂಚನಗಿರಿ ಪಾದಯಾತ್ರೆಯು ಚನ್ನಪಟ್ಟಣ ತಾಲೂಕಿಗೆ ಮೀಸಲಾಗಿರುವುದರಿಂದ ಪಾದಯಾತ್ರೆಯ ಮುಖಾಂತರ ಅಸಂಘಟಿತರನ್ನು ಸಂಘಟಿತರನ್ನಾಗಿ ಹಾಗೂ ಶಿಕ್ಷಣ, ಆರೋಗ್ಯದ ಆಧ್ಯಾತ್ಮಿಕ ಜನಜಾಗೃತಿಯೇ ಇದರ ಮೂಲ ಉದ್ದೇಶವಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂದರು. ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ದೇಣಿಗೆ ನೀಡಿರುವ ಈ ಗ್ರಾಮದಲ್ಲಿ ಮೊದಲ ಬಾರಿಗೆ ಶಿಕ್ಷಣ ಸಚಿವರಾಗಿದ್ದ ವೆಂಕಟಪ್ಪರವರು ಹಾಗೂ ಕುಟುಂಬದ ಕುಡಿ BMSI CPE ರಾಜ್ಯಾಧ್ಯಕ್ಷ ರಘುನಂದನ ರಾಮಣ್ಣ ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದರವರ ಶಿಷ್ಯರಾದ KH ರಾಮಯ್ಯರವರ ಕುಡಿ ರಘುನಂದನ ರಾಮಣ್ಣರವರ ಶ್ರೀಮತಿ ಕೃತಿಕಾ ಪ್ರಕಾಶ್ ಅವರ ಬಗ್ಗೆ ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ರಾಮನಗರ ಶಾಖೆಯ ಶ್ರೀಗಳಾದ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮೀಜಿಯವರು ಆಶೀರ್ವಾದ ನೀಡಿದರು. ಸಮಾರಂಭದಲ್ಲಿ BMCPA ರಾಜ್ಯಾಧ್ಯಕ್ಷ ರಘುನಂದನ ರಾಮಣ್ಣ, ಶ್ರೀಮತಿ ಕೃತಿಕಾ ಪ್ರಕಾಶ್, JDS ಜಿಲ್ಲಾಧ್ಯಕ್ಷ ಜಯಮುತ್ತು, ಮಾಜಿ ಶಾಸಕ MC ಅಶ್ವಥ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ MN ಆನಂದಸ್ವಾಮಿ, RSS ಹಿರಿಯ ನಾಯಕ ಯಲಕೆರೆ ರವೀಶ್, ಒಕ್ಕಲಿಗ ಸಂಘದ ಮಾಜಿ ನಿರ್ದೇಶಕ ಕೂರ್ಗಡ್ಡಿ ಶಿವಣ್ಣ, ಕಾಂಗ್ರೆಸ್ ಯುವ ಮುಖಂಡ ಕರಣ್ ಗೌಡ, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ದೇವರಾಜು, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ PD ರಾಜು, KPCC ಸದಸ್ಯ ಯೋಗೇಶ್ ಪಾಪು, ಮುಖಂಡ ರಾಂಪುರ್ ಧರಣೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾ ಮಹಾ ತ್ರಿಪುರ ಸುಂದರಿ. ಪ್ರತಿ ವರ್ಷದಂತೆ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಗ್ರಾಮ ಭೇಟಿಯ ಕಾರ್ಯಕ್ರಮಗಳು ನಡೆಯುವ ಪ್ರಕ್ರಿಯೆಯಲ್ಲಿ ಈ ವರ್ಷ ನಾವು ಚನ್ನಪಟ್ಟಣ ತಾಲೂಕಿಗೆ ಬಂದ ಈ ಪವಿತ್ರ ಗಳಿಗೆಯ ಮೊದಲ ದಿನದ ಪವಿತ್ರ ದಿನದಲ್ಲಿ ಕ್ಷೇತ್ರದ ದೇವತೆಗಳನ್ನ ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಗಳು ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ವೇದಿಕೆಯಲ್ಲಿ ನಮ್ಮ ಈ ಶಾಖೆಯ ಸ್ವಾಮಿಗಳಾದ ಅನ್ನದಾನೇಶ್ವರ ಸ್ವಾಮಿಗಳಿದ್ದಾರೆ, ಗೌಡಗೆರೆ ಸ್ವಾಮಿಗಳು ಇದ್ದಾರೆ. ವೇದಿಕೆಯ ಮುಂದೆ ತಾವೆಲ್ಲರೂ ಕೂಡ ಕೊಡ್ತಿದ್ದೀರಿ. ರಘುನಂದನ ರಾಮಣ್ಣ ಅವರು ಇದ್ದಾರೆ, ಅಶ್ವಥ್ ಇದ್ದಾರೆ, ಶಿವಣ್ಣ ಇದ್ದಾರೆ, ನಮ್ಮ ಯೋಗೇಶ್ ಅವರು, ಜಯಮುತ್ತು, ಸಾಕಷ್ಟು ಮಂದಿ ಇದೆ. ಅವ್ರ ತಿಳ್ಕೊಳ್ಳಿಕ್ಕೆ ಹೋಗ್ಬಿಡಿ. ಹಳ್ಳಿಗಳಲ್ಲಿ ಬಹಳ ಕಷ್ಟದ ಕೆಲಸ. ಒಬ್ಬರ ಹೆಸರು ಹೇಳ್ಬಿಟ್ಬಿಟ್ರೆ ಇನ್ನೊಬ್ಬರಿಗೆ ಬೇಸರ ಆಗುತ್ತೆ. ಬಂದಂತ ಎಲ್ಲ ಹಿರಿಯರೇ, ಭಕ್ತರೇ, ತಾಯಂದ್ರೆ, ಪ್ರೀತಿಯ ಮಕ್ಕಳೇ, ಮಧ್ಯೆ ಹೋಗ್ಬೇಡಿ ಅಣ್ಣ. ಈಗ ಪ್ಲೀಸ್. ಸಾಮಾನ್ಯವಾಗಿ ಪ್ರತಿ ವರ್ಷ 1-2 ತಾಲೂಕುಗಳನ್ನ ಆಯ್ಕೆ ಮಾಡಿಕೊಂಡು 1 ವಾರ ಕಾಲ 10-12 ದಿನಗಳ ಕಾಲ ಪ್ರವಾಸ ಮಾಡತಕ್ಕಂಥದ್ದು ರೂಢಿ. ವರ್ಷ ಪೂರ್ತಿ ನೀವು ಕರೆದಾಗ ನಾವು ಬರ್ತೇವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಆದ್ರೆ ಭಕ್ತರು ಹೆಚ್ಚು ಇರ್ತಕ್ಕಂಥ ನಮ್ಮ ಈ ಜಿಲ್ಲೆಗಳಲ್ಲಿ ವರ್ಷಕ್ಕೆ 8-10 ದಿನ ಸತತವಾಗಿ ಭಕ್ತರನ್ನು ಹೋಗಿ ಉದ್ದೇಶಿಸಿ ಅವರನ್ನು ಮಾತನಾಡಿಸಿ ಹತ್ತಿರದಿಂದ ಅವರನ್ನ ನೋಡಿ ಬರ್ತಕ್ಕಂತಹ ಒಂದಿಷ್ಟು ಧಾರ್ಮಿಕ, ಆಧ್ಯಾತ್ಮಿಕ ಸತ್ಸಂಗದ ಕಾರ್ಯಕ್ರಮ ಮಾಡತಕ್ಕಂಥದ್ದು ಒಂದು ವಾಡಿಕೆ. ಈ ವರ್ಷದ ಈ ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅಂತ ಸುಮಾರು 6 ತಿಂಗಳ ಹಿಂದೆ ಪ್ರಸ್ತಾಪವನ್ನ, ನಮ್ದೊಂದು ಕ್ಯಾಬಿನೆಟ್ ಇದೆ. ಯಾವ ರೀತಿ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಕ್ಯಾಬಿನೆಟ್ ಇದೆಯೋ ಹಂಗೆ ಮಠದಲ್ಲಿ ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ಸ್ವಾಮಿಗಳು ಕುಳಿತುಕೊಂಡು ಅವರವರವರೇ ಕಿತ್ತಾಡ್ಕೊಳ್ತಾರೆ. ನಮ್ಮ ಜಿಲ್ಲೆಗೆ ಬರ್ಬೇಕು ಹೋಗಿ ಅಂತ. ಈಗಾಗಲೇ ಹಾಸನ ಜಿಲ್ಲೆನಲ್ಲಿ ಒಂದು 4-5 ತಾಲೂಕುಗಳಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದೆ. ಚಿಕ್ಕಬಳ್ಳಾಪುರ ಅಂತೂ ಸಹಜವಾಗಿ ನಡೀತಾನೆ ಇರುತ್ತೆ. ಈ ವರ್ಷ ತುಮಕೂರು ಜಿಲ್ಲೆಯ ಒಂದು ತಾಲೂಕು, ಕುಣಿಗಲ್ ತಾಲೂಕು, ಮತ್ತು ನಮ್ಮ ಈ ವರ್ಷ ಕುಣಿಗಲ್ ಅಲ್ಲ, ತುರುವೇಕೆರೆ ತಾಲೂಕು,
ಮತ್ತೆ ಈ ವರ್ಷ ನಮ್ಮ ಚನ್ನಪಟ್ಟಣ ತಾಲೂಕನ್ನ ನಿಮ್ ಸ್ವಾಮಿಗಳು ನಮ್ ಜಿಲ್ಲೆ ಒಂದ್ ಬೇಕು ಅಂತ ಚನ್ನಪಟ್ಟಣ ತಾಲೂಕನ್ನ ಆಯ್ಕೆ ಮಾಡಿಕೊಂಡು ಒಂದು 5-6 ತಿಂಗಳೇ ಆಯ್ತು ಬಂದಿದೆ. ಆದ್ರೆ 5-6 ತಿಂಗಳಿಂದ ಬರ್ಬೇಕು ಅಂದ್ಕೊಂಡು ಸಮಯದ ಕೊರತೆ ಆಗಿ ಕಳೆದ 20 ದಿನದಿಂದ ಫಿಕ್ಸ್ ಆಗಿತ್ತು ಅಂತ ಕಾಣಿಸುತ್ತೆ. ಅದನ್ನು ಕೂಡ ಪೋಸ್ಟ್ ಮಾಡಿ ಬೇರೆ ಕಾರ್ಯಕ್ರಮಗಳು ಬಂದು ಕೊನೆಗೂ ಆ ತುರುವೇಕೆರೆ ತಾಲೂಕಿಗೆ ಹೋಗೋದಕ್ಕೂ ಮುಂಚೆನೆ ನಮ್ಮ ತಾಲೂಕು ಆಗೋಗ್ಬೇಕು ಅಂತ ನಿಮ್ ಸ್ವಾಮಿಗಳು ನಿಮ್ಮೆಲ್ಲರನ್ನು ಕೂಡ ಸೇರಿಸ್ಕೊಂಡು ದಿನಕ್ಕೆ 22 ಹಳ್ಳಿಗಳನ್ನ ಫಿಕ್ಸ್ ಮಾಡಿದ್ದಾರೆ. ಓಕೆ, 22 ಹಳ್ಳಿಗಳಿಗೆ ಅರ್ಧ ಗಂಟೆ ಆದ್ರೆ ಎಷ್ಟಾಯ್ತು? 11:30 12 ಗಂಟೆ ಆಯ್ತು. ಹೌದಾ? ಈಗ ಇಲ್ಲಿ ಬಂದು ಎಷ್ಟೊತ್ತಾಯ್ತ್ರಪ್ಪ? ಸ್ವಾಮಿಗಳಿಗೆ ಹೇಳಿದ್ರೆ ಇಟ್ ಇಸ್ ಇಂಪ್ರಾಕ್ಟಿಕಲ್, ಟೈಮ್ ಶೆಡ್ಯೂಲ್ ವಿಚ್ ಆರ್ ಫಿಕ್ಸ್. ಅದು ಆಗ್ಲಿಕ್ಕಿಲ್ಲ, ನೋಡೋಣ, ಪರವಾಗಿಲ್ಲ, ಚಿಂತೆ ಇಲ್ಲ, ಭಕ್ತರ ಮಧ್ಯೆ ಇರ್ಲಿಕ್ಕೆ ನಮ್ಗೇನು ಸಮಸ್ಯೆ ಇಲ್ಲ, ಬರ್ತೇವೆ ಅಂತ ಹೇಳಿ ಆ ರಥವನ್ನ ತಂದ್ಬಿಟ್ಟಿದ್ರು. ನಮ್ಮೂರಿನಲ್ಲಿ ಮೊದಲನೇ ರಥ ಹತ್ಬೇಕು ಅಂತ ರಘುನಾಥ ರಾಮಣ್ಣ ನೀವೆಲ್ಲರೂ ಕೂಡ ಕೇಳಿದ್ವಿ, ತಿಟ್ಮಾರ್ನಳ್ಳಿದ್ವಿ. ಕೊನೆಗೆ ಏನಾಗುತ್ತೆ ಗೊತ್ತಾ? ಆ ಊರಿಗೆ ಹತ್ತಿದ್ರೆ ನಮ್ಮೂರಿಗೆ ಯಾಕೆ ನಮ್ಗೆ ಅವಮಾನ ಆಗುತ್ತೆ ಅಂತ ಹೇಳಿ ಇನ್ನೊಂದು ಅವರು ವಿಲ್ ಟೇಕ್ ಇಟ್ ಸೊ ಪರ್ಸನಲಿ, ಒಂಥರ ಪ್ರತಿಷ್ಠೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಅನ್ಯತಾ ಭಾವಿಸ್ಬೇಡಿ. ವೇದಿಕೆ ಯಾವುದೇ ಹಳ್ಳಿನಲ್ಲೂ ಕೂಡ ರಥವನ್ನ ತಂದು ಆ ರಥಕ್ಕೆ ಅದಕ್ಕೋಸ್ಕರ ಮತ್ತೆ ದುಡ್ಡನ್ನ ಪೋಲ್ ಮಾಡೋದು ಬೇಡ. ನಾವು ಭಕ್ತರ ಮಧ್ಯದಲ್ಲೇ ನಡ್ಕೊಂಡು ಬರ್ತಾ ಇದ್ರೆ ಅವ್ರಿಗೊಂಥರ ಖುಷಿ ಆಗುತ್ತೆ, ಅವ್ರಿಗಿಂತ ಮುಖ್ಯವಾಗಿ ನಮಗೆ ಖುಷಿ ಆಗ್ತದೆ, ತುಂಬಾ ಸಂತೋಷ ಆಗುತ್ತೆ. ಅದಕ್ಕೆ ಇಲ್ಲಿ ಬಂದದಕ್ಕೆ ಸಂತೋಷ. ಈ ವರ್ಷದ ಗ್ರಾಮ ಭೇಟಿಯ ಮೊದಲ ಕಾರ್ಯಕ್ರಮ ನಮ್ಮ ಚನ್ನಪಟ್ಟಣದಲ್ಲಿ, ಈಗಾಗಲೇ ಬೇರೆ ಬೇರೆ ತಾಲೂಕುಗಳು ಆಗಿದೆ ಅಂತ ನಾನು ಹೇಳಿದೆ. ಆದ್ರೆ ಇಲ್ಲಿ ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ, ಕಾರಣ ಇವತ್ತು ನಾಳೆ ಆಗುತ್ತೆ. 13ನೇ ತಾರೀಕು ಬೇರೊಂದು ಕಾರ್ಯಕ್ರಮ ಇದೆ, ಮತ್ತೆ 16ನೇ ತಾರೀಕು ಅಮಾವಾಸ್ಯೆ ಬರ್ತದೆ, ಆ ನಂತರದಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳು ಬರ್ತವೆ. 11ನೇ ತಾರೀಕು ಪ್ರಾರಂಭ ಮಾಡಿ 24ನೇವರೆಗೂ ಆಗುತ್ತೆ ಅಂತ ಏನೋ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಉಳಿತಕ್ಕಂಥದ್ದನ್ನೇ ಒಂದು 6-7 ದಿನ 7-8 ದಿನ ನಮ್ಗೆ ಸಿಗಬಹುದು. ಇದ್ರ ಮಧ್ಯದಲ್ಲಿ ಏನ್ ಮಾಡೋದು? ನೀವುಗಳು ಕರೆದಾಗ ಬರ್ತಕ್ಕಂಥದ್ದು ಒಂದು ವಿಚಾರ. ಈಗ ನಾವಾಗೇನೆ ಬರ್ಬೇಕು ಅಂತ ಬಂದಾಗ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ರಿ. Balu Public School is the 21st century school and we are the only future-proof school of town.